ಯಾಕೆ ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಟಿಕೆಟ್ ಕೊಡಬೇಕು? ನೋಡ್ರಿ ಸಾಹೇಬ್ರಿಗೆ ಏನಾಗೈತಿ ಅಂತಂದ್ರೆ ಈ ಕಳೆದ ಡಿಪ್ಯೂಟಿ ಕ್ಯಾಂಡಿಡೇಟ್ ಸರ್ ಅವರು ಈಗ ಅವ್ರಿಗೆ ರಾತ್ರಿ 8 ಗಂಟೆಗೆ ಟಿಕೆಟ್ ಕೊಟ್ಟರು, ಬೆಳಗ್ಗೆ 8 ಗಂಟೆಗೆ ನಾಮಿನೇಷನ್ ಮಾಡಿದ್ವಿ. ಅಂಥ ಹೊತ್ತಿನಾಗ ಕಷ್ಟದ ಕಾಲದಾಗ ಯಾಸಿರ್ ಖಾನ್ ಪಠಾಣ್ ಟಿಕೆಟ್ ತೊಗೊಂಡು 65,000 ಮತಗಳನ್ನು ತೊಗೊಂಡ್ರೆ, ಆಮೇಲೆ ಈ ಕ್ಷೇತ್ರದನ್ನ ಏನು ಲೀಡರ್ಸ್ ಏನು ಅದಾರಲ್ಲ ಅವರೆಲ್ಲ ಕಳಪೆ ಪ್ರದರ್ಶನ ಮಾಡಿದ್ರೆ ಈಗ ಗೆಲ್ಲೋ ಟೈಮ್ನಾಗ ಬರೋ ಮಂದಿ ಭಾಳ ಹಿಂದೂ ಕೊಡ್ರಿ, ಆ ಕೊಡ್ರಿ, ಈ ಕೊಡ್ರಿ ಅಂತಂದು ಯಾಕಂದ್ರೆ ಧಾರವಾಡ ಜಿಲ್ಲಾ ಹೇಳ್ತೀವಿ ಸರ್, ಸುಮಾರು 100 MLAಗಳು ಎಲ್ಲಾರು ಅಲ್ಪಸಂಖ್ಯಾತರು ಓಟ್ ಹಾಕಿ MLA ಆಗ್ಯಾರ. ಇದು ಉಪಚುನಾವಣೆ, ಇಲ್ಲಿ ಹಿಂದೂ ಕೊಡು, ಆ ಕೊಡು, ಈ ಕೊಡು ಅಂತಾರ. ಅವ್ರಿಗೆ ಯಾಕೆ ಕೊಡ್ಬೇಕು? ಯಾಕಿಲ್ಲ ಮುಸಲ್ಮಾನರು ಒಬ್ರನ್ನ ಯಾಕೆ ಕೆದಿಸ್ಬಾರ್ದು? 65,000 ಓಟ್ ಅದಾವ ಮುಸಲ್ಮಾನರು. ಹಿಂದುಳಿದ ತಾಲೂಕು ಸರ್ ಇದು, ಎಲ್ಲ ಕಳಪೆ ಪ್ರದರ್ಶನ ಮಾಡಿ ಸೋತೈತೆ ಹೊರ್ತು ಕಾಂಗ್ರೆಸ್ ಇದ್ರಲಿಂದ ಸೋತೈತೆ ಹೊರ್ತು ಸರ್. ಕಾಂಗ್ರೆಸ್ ಲೀಡರ್ ಕಳಪೆ ಪ್ರದರ್ಶನ ಮಾಡ್ಯಾರ ಹೊರ್ತು ಸೋತೈತೆ ಹೊರ್ತು ಇಲ್ಲಿ ನಿಜವಾದ ಕಾಂಗ್ರೆಸ್ ಯಾವಾಗ ಸೋತಿಲ್ಲ ಸರ್. ಇಲ್ಲಿ ಕ್ಷೇತ್ರದಲ್ಲಿ ಈಗ 65,000ಕ್ಕಿಂತ ಹೆಚ್ಚು ಓಟ್ ತಗೊಂಡ್ರು ಅಂತೀರಿ. ಇಲ್ಲಿ ಯಾರು ಬಂದ್ರು ಈಗ ಮುಸ್ಲಿಂ ಸಮುದಾಯಕ್ಕೆ ಅಷ್ಟು ಓಟ್ ಬಿದ್ದೇ ಬೀಳುತ್ತೆ, ಅವರೇ ತಗೊಂಡ್ರು ಅಂತ ಹೇಗೆ ಹೇಳ್ತೀರಿ? ಈಗ ಮತ್ತೆ MP ಚುನಾವಣೆ ಒಳಗೆ 93,000 ಓಟ್ ಹಾಕ್ಸೇವಲ್ಲ ಸರ್. 93,000 ಓಟ್ ಹಾಕ್ಸೇವಿ. ಎಲ್ಲ MP ಚುನಾವಣೆ ಒಳಗೆ 2 ಪಂಚಾಯತಿ ಕೂಡ್ಕೊಂಡು ಪ್ರತಿಯೊಬ್ಬ ಲೀಡರ್ ಬಂದ್ರು, ಪ್ರತಿಯೊಬ್ಬರ ಕಾರ್ಯಕರ್ತರನ್ನ ಹಿಡ್ಕೊಂಡ್ವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷಗಳು, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷಗಳು ಎಲ್ಲಾರನ್ನ ಹಿಡ್ಕೊಂಡೆ ಈ ಸಲ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಪ್ರತಿಯೊಂದು ಮನಿ ಓಟ್ ಕೇಳಿ ಮಾಡಿದಕ್ಕೆ ನಮ್ಮ 93,000 ಓಟ್ ಬಂದವ್ ಸರ್. ಅವಾಗ ಎಲ್ಲ ಲೀಡರ್ಸ್ ಕಳಪೆ ಪ್ರದರ್ಶನ ಮಾಡಿದಕ್ಕೆ 65,000 ಓಟ್ ಬಂದವ್ ಸರ್. ಅವ್ರಿಗೆ ಹಿಂದಿನ ದಿನ ಕೊಟ್ಟಿದ್ರಿಂದ ಕೆಲವೊಂದು ಹಳ್ಳಿಗೆ ಹೋಗಕ್ ಆಗಲಿಲ್ಲ, ಮಾಡಕ್ ಆಗಲಿಲ್ಲ. ಆಗೋಸ್ಕರ ಅವಾಗ ಕಮ್ಮಿ ಓಟ್ ಬಿದ್ದಾವ. ಹಿಂದೆ ಟಿಕೆಟ್ ಕೊಟ್ರು, ಕಡಿಮೆ ಅಂತರದಲ್ಲಿ ಸೋತ್ರು. ಈಗ ಟಿಕೆಟ್ ಕೊಟ್ರೆ ಯಾವ ಲೆಕ್ಕಾಚಾರದಲ್ಲಿ ಗೆಲ್ತಾರ ಅನ್ನೋ ನಿಮ್ ಲೆಕ್ಕಾಚಾರ? ನಮ್ ಲೆಕ್ಕಾಚಾರ ನೋಡ್ಸರ, ಈ ಸಲ ಅವ್ರು ಈಗ 1 ವರ್ಷದಿಂದ ಡೆಪ್ಯೂಟಿ ಕ್ಯಾಂಡಿಡೇಟ್ ಆಗಿದ್ರಿಂದ ನಮ್ ಗೌರ್ಮೆಂಟ್ ಐತಿ ಸರ್. ನಮ್ ಗೌರ್ಮೆಂಟ್ ಆಗಿ 200-300 ಮಂದಿ ಆಲೆಗೆ ನಾಮಿನೇಟ್ ಮಾಡ್ಯಾರ. ಈಗ ಆ ಸೆಲ್ನ್ಯಾಗ, ಈ ಸೆಲ್ನ್ಯಾಗ, ಈ ಇದ್ರಾಗ ಮಾಡ್ಯಾರ. ಈಗ ನಿರಂತರ ರಾತ್ರಿ ಆಗ್ಲಿ ಕೂಡೇ ಜನರ ಸೇವೆ ಮಾಡ್ಯಾರ ಸರ್. ಈ ಸಲ ಪಠಾಣ್ ಸಾಹೇಬ್ರದ್ದು ಏನಿತ್ತು, ಹಿಂದೆ XMLA ಏನಿತ್ತು ಅದನ್ನ ನೋಡ್ಕೊಂಡು ಜನ ಅವ್ರನ್ನ ಟಿಕೆಟ್ ಕೊಟ್ರೆ ನಾವು MLAಗೆ ಓಟ್ ಹಾಕ್ತೇವೆ, ಮಾಡ್ತೇವೆ ಅನ್ನಂತ ನಮ್ಮ ಶಿಗ್ಗಾಂವ್ ಸವನೂರು ಕ್ಷೇತ್ರದಾಗ ಬಂದಾರ ಸರ್. ಅದಕ್ಕೆ ಯಾಸಿರ್ ಪಠಾಣ್ ಅವ್ರಿಗೆ ಕೊಡ್ಬೇಕು, ಹಿಂದೂಗಳಿಗೆ ಕೊಡಬಾರ್ದು, ಅಲ್ಪಸಂಖ್ಯಾತರೇ ಕೊಡ್ಬೇಕು. ಗೆಲ್ಲ ಹೊತ್ನ್ಯಾಗ ಹಿಂದೂ ಕೊಟ್ರಿ ಅಂತಾರೆ, ಸಾವಂತರ ಚುನಾವಣೆ ಮುಸ್ಲಿಂ ಕೊಡ್ತಾರ. ಗೆಲ್ಲ ಹೊತ್ನ್ಯಾಗ ಹಿಂದೂ ಕೊಟ್ರೆ ಹೈಕಮಾಂಡ್ಗೆ ಇದೊಂದು ಎಚ್ಚರಿಕೆ ಗಂಟೆ ಸರ್ ನಂದೆ. ಈಗ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು, ಅದ್ರ ಯಾಸಿರ್ ಖಾನ್ ಪಠಾಣ್ಗೆ ಕೊಡ್ಬೇಕು ಸರ್. ನೀವು ನಿಂತು ಗೆಲ್ಸಕ್ಕೆ ರೆಡಿ ಇದೀರಿ? ನಾವು ನಿಂತು ಗೆಲ್ಸಕ್ಕೆ ರೆಡಿ ಇರ್ ಸರ್. ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸರ್ ನಾನು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ ನಾನು, ಈಗ ಉಪಾಧ್ಯಕ್ಷ ಸರ್ ನನಗೆ. ನಾವು 1999ಲಿಂದ ಕಾಂಗ್ರೆಸ್ ಪಕ್ಷದಾಗ ಅದೇವ್ ಸರ್. ಅವತ್ತಿನಿಂದ ನಾವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟೇವಿ, ಯಾರ್ಯಾರಿಗೆ ಇದು ಕೊಟ್ಟೇವಿ, ಹಿಂದೂಗಳಿಗೆ ಏನೇನು ಮಾಡೇವಿ ನಾವು ಎಲ್ಲ ಗೊತ್ತೈತಿ. ಯಾಕೆ ಸೋಲಾಕ್ ಕುಂತೇವಿ ಎಲ್ಲ ಸಾಣಿಗೆ ಹಾಕಿ ಇದು ಮಾಡೇವಿ ಸರ್. ಅದಕ್ಕೆ ನಮ್ಗೆಲ್ಲ ಜನನೇ ಮೋಸ ಮಾಡ್ಯಾರ, ಇದು ಮಾಡ್ಯಾರ. ಈ ಸಲ ಯಾಸಿರ್ ಖಾನ್ ಪಠಾಣ್ ಕೊಟ್ರೆ ಗೆಲ್ಲದ ಖಚಿತ. ಈಗ ಉಪಚುನಾವಣೆ ಇರೋದ್ರಿಂದ ನೀವು ಹಿಂದೂ ಕೊಟ್ರೆ ಅದ್ರ ಕೊಟ್ರೆ ನಡೆಯಂಗಿಲ್ಲ, ಅಲ್ಪಸಂಖ್ಯಾತರು ಕೊಡ್ಬೇಕು. 25 ವರ್ಷ ಗಂಟ್ಲೆ ಸೋತೈತಿ. ಇಲ್ಲಿ ಈ ಸಲ ಉಪಚುನಾವಣೆಗೆ ನಾವು ಗೆದ್ದು ತೋರಿಸ್ತೀವಿ. ನಾವೆಲ್ಲ ಹಿಂದುಳು ವರ್ಗದವ್ರು ಕೂಡಿ ಅವ್ರಿಗೆ ಓಟ್ ಹಾಕಿ ಆರಿಸ್ಕೊಂಡ್ಬರ್ತೀವಿ. ಈಗ 20 ವರ್ಷದಿಂದ ಕಾಂಗ್ರೆಸ್ ಅಧಿಕಾರ ಹಿಡಿಯೋಕೆ ಇಲ್ಲಿ ತುಂಬಾ ಕಸರತ್ತು ಮಾಡ್ತಾರೆ. ಎಲ್ಲಿ ಮಿಸ್ಟೇಕ್ ಆಗ್ತದೆ ಅಂತ ಅನ್ಸುತ್ತೆ ನಿಮ್ಗೆ ನಿಮ್ಮ ಕ್ಷೇತ್ರದಲ್ಲಿ? ಈ 20 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲು ಕಾಣಕ್ಕೆ ಕಾರಣ ಅಂತಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಕಾರಣ ಅಂತ ಹೇಳ್ಬೋದು ಇವತ್ತಿನ ದಿನಮಾನದಾಗ. ಯಾಕಂತಂದ್ರೆ ಹೈಕಮಾಂಡ್ ಇಲ್ಲಿ ಒಂದು ಅಭ್ಯರ್ಥಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ, ಅಂದ್ರೆ ಆತರಿಗೆ ಮುಟ್ಟಿಸ್ತಕ್ಕಂಥ ಒಂದು ನಿರ್ದಿಷ್ಟವಾದ ಕ್ರಮಗಳ ಬಗ್ಗೆ ಕ್ರಮ ತಗೋತಾ ಇಲ್ಲ. ಕ್ಷೇತ್ರದಲ್ಲಿ ಗೊಂದಲಗಳಿಗೆ ಅವಕಾಶ ಮಾಡಿಕೊಡತ್ತ ಹೈಕಮಾಂಡ್. ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ನಾನು ಪಕ್ಷದ ಅಭ್ಯರ್ಥಿ ಅಂತೇಳಿ ಪಕ್ಷದ ಚಿಹ್ನೆಯಲ್ಲಿ ಗ್ರಾಮಗಳಿಗೆ ತೆರಳಿ ಪ್ರಚಾರ ಮಾಡಾಕತ್ರ ಅವರ ಜೊತೆಗೆ ಯಾವುದೇ ತಾಲೂಕಾ ಅಧ್ಯಕ್ಷ ಆಗಿರ್ಬೋದು, ಜಿಲ್ಲಾಧ್ಯಕ್ಷ ಆಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರ್ಬೋದು ಇರೋದಲ್ಲ. ಬೇರೆ ಪಕ್ಷದ ಒಂದು ಕಾರ್ಯಕರ್ತರ ಜೊತೆಗೂಡಿ ಅವರು ಈ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಬಳಸಿ
ಚುನಾವಣೆಗೆ ನಾವು ನಿಲ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಆಮೇಲೆ ಹೈಕಮಾಂಡ್ ಈಗ ಇದು ಹೇಳ್ತಿರಲ್ಲ, ಈಗ ಅಸೂಟಿ ಅವರಿಗೆ ಲೀಡ್ ಆಯ್ತು, ಒಂದಷ್ಟು ಇಲ್ಲಿ ಮತಗಳು ಲೀಡ್ ಆಯ್ತು. ಅದು ಪಠಾಣ ಅವರ ಎಫೆಕ್ಟ್ ಅಂತೀರೋ ಅಥವಾ ನಿಮ್ಮ ಹೈಕಮಾಂಡ್ ಎಫೆಕ್ಟ್ ಅಂತೀರೋ ಅಥವಾ ಪಕ್ಷದ ಎಫೆಕ್ಟ್ ಅಂತೀರೋ? ಅದಕ್ಕೆ ಕಾರ್ಯಕರ್ತರು ಎಲ್ಲ ಎದಿ ಮುಟ್ಕೊಂಡು ಹೇಳುವಂತ ಕೆಲಸ ಅದಕ್ಕೆ ಪಠಾಣರ ಪರಿಶ್ರಮನ ಕಾರಣ ಅಂತ ಹೇಳ್ಬೋದು ಇವತ್ತಿನ ದಿನದಾಗ. ಯಾಕಂತಂದ್ರೆ ಈ 20-30 ವರ್ಷಗಳಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಂತ ಓಟನ್ನು ನೋಡಿದ್ರೆ, ಈಗ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತ ಓಟನ್ನು ನೋಡಿದ್ರೆ ಪಠಾಣರ ಪರಿಶ್ರಮ ಇಲ್ಲಿ ಬಹಳ ಬಹಳ ಅಂದ್ರೆ ಬಹಳ ಮುಖ್ಯವಾಗೈತಿ. ಈಗ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಂತಂದ್ರೆ ಶಿಗ್ಗಾಂವ್ ತಾಲೂಕಿಗೆ ಅವ್ರು ಒಂಥರ ಆಕ್ಸಿಜನ್ ಆಗಿ ಬಂದಂಗ ಇಲ್ಲಿ ಕಾರ್ಯಕರ್ತರ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಲ್ಲಾ ಸತ್ತು ಹೋದಂತ ಅಭಿಪ್ರಾಯ ಇತ್ತು. ಅದನ್ನ ಮತ್ತೆ ಒಗ್ಗೂಡಿಸಿ ಎಲ್ಲಾ ಕಾರ್ಯಕರ್ತರನ್ನ ಎಲ್ಲಾ ಸಮುದಾಯದವರನ್ನ ಒಗ್ಗೂಡಿಸಿ ಅವರು ನಂದಂಕಿ ಗೆಲುವು ಆಗ್ಲಿಲ್ಲ, ನನ್ನ ಪಕ್ಷ ಬೆಳಿಬೇಕಿಲ್ಲೇ, ಪಕ್ಷ ಅಂದ್ರೆ ನಮಗೆ ತಾಯಿ ಇದ್ದಂಗ, ಆ ಪಕ್ಷದ ಋಣನ ತೀರಿಸ್ಕೊಳ್ಳಬೇಕು ಈ ಶಿಗ್ಗಾಂವ್ ತಾಲೂಕಿನಾಗ ಅಂತೇಳಿ ಹಠಕ್ಕೆ ಬಿದ್ದು ಚುನಾವಣಾ ಪೂರ್ವವಾಗಿ ಅವರೊಂದು ಚಾಲೆಂಜ್ ಅನ್ನ ಮಾಡಿದ್ರು. 1 ಲಕ್ಷ ಮತಗಳಿಂದ ಅಸೂಟಿ ಅವ್ರನ್ನ ನಾವು ಈ ಬಾರಿ ಇಲ್ಲಿ ಗೆಲ್ಲಿಸ್ತೇವೆ ಅಂತೇಳಿ ಮಾತು ಕೊಟ್ಟಂತ ನಡೆದ ಏಕೈಕ ಒಂದು ಅಭ್ಯರ್ಥಿ ಅಂತ ಹೇಳಿದ್ರೆ ಯಾಸಿರ್ ಖಾನ್ ಪಠಾಣ ಅಂತ ಹೇಳ್ಬೋದು. ನಿಮ್ಮ ಪಕ್ಷದಲ್ಲೇ ಈ ಒಳ ಹೊಡೆತಗಳು ಅಂತೀವಿ ನಾವು, ಒಳ ಹೊಡೆತಗಳು ಸಾಕಷ್ಟಿದೆ. ಈಗ ಅವ್ರು ಟಿಕೆಟ್ ಕೊಟ್ರೆ ಇವರೇ ಒಳ ಹೊಡೆತದಿಂದ ಸೋಲಿಸುವಂತದ್ದಾಗಿರ್ಲಿ ಅಥವಾ ಬೇರೆ ಸಪೋರ್ಟ್ ಮಾಡೋದಾಗಿರ್ಲಿ, ಈ ಪೈಕಿ ನಿಮ್ಮ ಪಕ್ಷದಲ್ಲೇ ಗೊಂದಲ ಇದ್ರೆ ಇದು ಗೆಲುವಿಗೆ ಹೆಂಗ್ ಕಾರಣ ಆಗುತ್ತೆ? ನಿಮ್ಗೆ ಯಾವ ಇದ್ರ ಮೇಲೆ ಮಾನದಂಡದ ಮೇಲೆ ನೀವು ಗೆಲ್ತೀವಿ ಅನ್ನೋ ಲೆಕ್ಕಾಚಾರ? ಸರ್ ತಮ್ಮಲ್ಲಿ ನಾ ಒಂದ ವಿನಂತಿ ಮಾಡ್ತೇನೆ ಸರ್, 2023 ಒಳಗೆ ಸರ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶಿಗ್ಗಾಂವ್ ಸೋಣೂರು ವಿಧಾನಸಭಾ ಕ್ಷೇತ್ರದೊಳಗ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅಂತೇಳಿ ಸರ್. ಆ ಯಾಸಿರ್ ಅಹಮದ್ ಖಾನ್ ಪಠಾಣ್ 2023 ವಿಧಾನಸಭಾ ಕ್ಷೇತ್ರಕ್ಕೆ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋವರೆಗೂ ಸರ ಅವ್ರ ಗುಂಪಿನೊಳಗೆ 4 ಜನ ಇದ್ರು ಸರ್. ಸಂಜೀವ್ ಕುಮಾರ್ ನಿರ್ಲಿ ಆಗಿರ್ಬೋದು, ಯಾಸಿರ್ ಅಹಮದ್ ಖಾನ್ ಪಠಾಣ್ ಆಗಿರ್ಬೋದು, ಸೋಮಣ್ಣ ಬೇವನಮರದ ಆಗಿರ್ಬೋದು, ಶಿವಳ್ಳಿ ಆಗಿರ್ಬೋದು ಸರ್. ಅವ್ರು ಪದೇ ಹೇಳ್ತಾ ಇದ್ರ ಟಿಕೆಟ್ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ 4 ಮಂದಿ ಗುಂಪಿನೊಳಗ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವು ಆ ವ್ಯಕ್ತಿ ಪರವಾಗಿ ನಾವು ಚುನಾವಣೆಯನ್ನ ಮಾಡ್ತೇವೆ, ಗೆಲ್ಲಿಸಂಬರ್ತೇವೆ ಅಂತಂದ್ ಹೇಳಿ. ಗೆಲ್ಲಿಸ್ಲಿಲ್ಲ. ಅದೇ ಸರ, ಅದೇ ಪರವಾಗಿ ಇವ್ರೇನ್ ಹೇಳಿದ್ರು ಸರ, ಆ ಪರವಾಗಿ ಅದ್ರಲ್ಲಿ ಇರ್ತಕ್ಕಂಥ ಒಂದ್ 2 ಜನ ಸರ, ಒಬ್ರು ಇಬ್ರು ಒಟ್ಟ ಆ ಗುಂಪಿನಾಗ ಇರ್ತಕ್ಕಂಥ ಅವ್ರು ಚೂರಿ ಹಾಕಿದ್ರು. ಕಾಂಗ್ರೆಸ್ ಪಕ್ಷದಾಗ ಇವ್ರೇನ್ ಹೇಳಿದ್ರಲ್ಲ ಸರ, ಅದನ್ನ ಪಾಲನೆ ಮಾಡ್ಲಿಲ್ಲ. ಮತ್ತೆ ಈಗಲೂ ಅದಾರ ಅವ್ರು ನಿಮ್ ಗುಂಪಲ್ಲಿ, ಮತ್ ನಾಳೆ ಟಿಕೆಟ್ ಕೊಟ್ರೆ ಅದನ್ನೇ ಸರ್ ನಮ್ಮ ಹೈಕಮಾಂಡ್ ಹೇಳ್ತಾ ಇರೋದ ಸರ, ನೀವು ಯಾಸಿರ್ ಅಹಮದ್ ಖಾನ್ ಪಠಾಣ್ ಟಿಕೆಟ್ ಕೊಡ್ತೀರಿ, ಈಗ 2024 ಟಿಕೆಟ್ ಕೊಟ್ಟು ನೀ ಗೆದ್ಕೊಂಬಾರಪ್ಪ ಅಂತಂದ್ ಹೇಳ್ತೀರಿ. ಮಾನ್ಯ ಒಂದು KPC ಅಧ್ಯಕ್ಷರಾಗಿರ್ಬೋದು, ಟಿಕೆಟ್ ಸಿದ್ದರಾಮಯ್ಯ ಆಗಿರ್ಬೋದು, ಟಿಕೆಟ್ ಕೊಟ್ಟು ಗೆದ್ಕೊಂಬಾರಪ್ಪ ಅಂತಂದ್ ಹೇಳ್ತೀರಿ. ಆದ್ರ ಅವ್ರೇನ್ ಮೋಸ ಮಾಡಿದ್ರೆ ನಮ್ಗೆ 2023 ವಿಧಾನಸಭಾ ಚುನಾವಣೆ ಒಳಗ ಇವತ್ತು ನಿಮ್ಮ ಒಂದು ಬಲಗಡೆಯಾಗಿ ಅವತ್ತು ಮೋಸ ಮಾಡಿದ್ರೆ ನಿಮ್ ಬಾಜು ಅದರೀಗ ಅವ್ರಿಗೆ ನೀವು ಪ್ರೋತ್ಸಾಹ ಕೊಡ್ತೀರಿ. ಆಯ್ತು ಸರ್, ಈಗ ಅವ್ರಿಗೆ ಕೊಡಲ್ಲ, ಅವ್ರಿಗೆ ಟಿಕೆಟ್ ಕೊಡಲ್ಲ, ಮತ್ತೆ ಪಠಾಣ್ ಅವ್ರಿಗೆ ಕೊಟ್ರು. ಆದ್ರೆ ನಿಮ್ ಪಕ್ಷದಲ್ಲಿ ಅವರು ಜಿಲ್ಲಾಧ್ಯಕ್ಷರಾಗಿರ್ಬೋದು, ಯಾರು ನಿಮ್ಗೆ ಮೋಸ ಮಾಡಿದ್ರು ಅಂತಿರೋ 23ರಲ್ಲಿ ಅವ್ರೆಲ್ಲರೂ ಇರ್ತಾರೆ. ನಾಳೆ ಮತ್ತೆ ಹೊರತ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಮ್ಮ ಮೂಲ ಸೋಲ್ಸಾಕ ಕಾರಣಕರ್ತರು ನಮ್ಮ ಹೈಕಮಾಂಡ್ ನೋಡ್ಸರ. ಯಾಕಂತಂದ್ರ ಯಾವ ರೀತಿ ಸೋಲ್ಸ ಅವ್ರೇನು 2023 ನಮ್ಗೆ ಮೋಸ ಮಾಡಿದ್ರಲ್ಲ ಸರ, ನಮ್ಮ 4 ಮಂದಿ ಗುಂಪಿನೊಳಗೆ ಇದ್ದರಾಗಿರ್ಬೋದು, ಬೇರೆಯವ್ರಾಗಿರ್ಬೋದು, ಅವ್ರನ್ನ ನೀವು ಗಣನೆ ತಗೊಂತೀರಿ, ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಿ, ಮತ್ ಹೊಳ್ ತಗೊಂತೀರಿ. ನಮಗ ಸರ ಆಕ್ಸಿಜನ್ ಕೊಡ್ಬೇಕು ನೀವು ಹೈಕಮಾಂಡ್ ಅವ್ರ. ಆದ್ರೆ ಆಕ್ಸಿಜನ್ ಕೊಡ್ತಾ ಇಲ್ಲ ನೀವು. ಕಾಂಗ್ರೆಸ್ ಪಕ್ಷದ ನಮ್ಮ ಹೈಕಮಾಂಡ್ ಇರ್ತಕ್ಕಂಥ ಶಿಗ್ಗಾಂವ್ ಸೋಣೂರು ವಿಧಾನಸಭಾ ಕ್ಷೇತ್ರದ ಒಂದು ನಿಜವಾದ ಕಾರ್ಯಕರ್ತರಿಗೆ ವಿಷ ಕೊಡಕತ್ತೀರಿ ನೀವು. ಯಾಕ ಅವ್ರ ಮಾತ್ರ ನೀವು ಗಣನೆ ತಗೊಂತೀರಿ. ಇಲ್ಲಿ ಶಿಗ್ಗಾಂವ್ ಸೋಣೂರು ವಿಧಾನಸಭಾ ಕ್ಷೇತ್ರದೊಳಗ ಪ್ರತಿ ಒಂದು ಹಳ್ಳಿಗೆ ಹೋರಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ಯಾಸಿರ್ ಅಹಮದ್ ಖಾನ್ ಪಠಾಣ್ ಪ್ರತಿ ಒಂದು ಹಳ್ಳಿ ಒಳಗ ಯಾವ ರೀತಿ ಅವರು ಪಕ್ಷಾತೀತವಾಗಿ ಬಿಜೆಪಿ ಅವ್ರು ಇರ್ಲಿ, ಕಾಂಗ್ರೆಸ್ನವ್ರು ಇರ್ಲಿ, JDS ನವ್ರು ಇರ್ಲಿ, ಯಾರೇ ಅವರನ್ನ ಕೇಳಿ ಸಹಾಯ ಕೇಳ್ಕೊಂಡು ಬಂದ್ರು ಸಹಿತ, ಸರ್ ನಮ್ಗೆ ಅನ್ಯಾಯ ಆಗೈತೆ, ತಹಸೀಲ್ದಾರ್ ಆಫೀಸ್ನೊಳಗ, AC ಆಫೀಸ್ನೊಳಗ, ಒಂದು ಸ್ಟೇಷನ್ ಒಳಗ, ಎಲ್ಲೇ ಒಂದು ಸ್ಕೂಲ್ನೊಳಗೆ ಎಲ್ಲೇ ಅನ್ಯಾಯ ಆಗೈತಪ್ಪ ಅಂತಂದ್ರ ಅವ್ರ ಕೈಲಾಗಿದ್ದಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪಕ್ಷಾತೀತವಾಗಿ ಒಂದು ಒಳ್ಳೆ ಒಂದು ಅವ್ರಿಗೆ ಸ್ಪಂದನೆಯನ್ನ ಮಾಡ್ಯಾರ. ಈಗ ಈ ಸಮಸ್ಯೆಗಳನ್ನೆಲ್ಲ ಮೆಟ್ ನಿಂತು ನಾಳೆ ಟಿಕೆಟ್ ಕೊಟ್ರೆ ಅವ್ರನ್ನ ಹೇಗೆ ಗೆಲ್ಲಿಸ್ತಂತ ಸರ್, ಈ ಸಮಸ್ಯೆಗಳನ್ನೆಲ್ಲ ಮೆಟ್ ನಿಂತು ಏನ್ ಯಾವ ರೀತಿ ಬಗೆಹರಿಸ್ತೀರಿ ನೀವು? ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಯಾವ ರೀತಿ ಗೆಲ್ತಾರ ಅನ್ನಕ್ ಒಂದ ಉದಾಹರಣೆ ಸರ. 2023 ಚುನಾವಣೆ ಒಳಗ ಅವ್ರಿಗೆ ಟಿಕೆಟ್ ಕೊಟ್ಟರು ಸಹಿತ ಅವ್ರು 64,000 ಓಟ್ಗಳನ್ನ ತಗೊಂಡ್ರು ಸರ. ಅಷ್ಟೆಲ್ಲಾ ಮೋಸ ಮಾಡಿದ್ರು ಸಹಿತ ಅಂತ ಮೋಸ ಮಾಡಿದವ್ರನ್ನ ಅದನ್ನ ಹೊಟ್ಟೆ ಹಾಕೊಂಡ 2024 ಲೋಕಸಭೆ ಚುನಾವಣೆ ಒಳಗ ಸರ ವಿನೋದ್ ಅಸೋಟಿ ಅಂತಕ್ಕಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಟ್ಟಾಗ ಇದೇ ಶಿಗ್ಗಾಂವ್ ಸೋಣೂರು ವಿಧಾನಸಭಾ ಕ್ಷೇತ್ರದಿಂದ ಸರ ಅವ್ರಿಗೆ 1 ಲಕ್ಷ ನಾ ಓಟ್ ಕೊಡಿಸ್ತೀನಿ ಅಂತಂದು ಹೇಳಿ ವಿನೋದ್ ಅಸೋಟಿ ಅವ್ರ ಪರವಾಗಿ ಪ್ರತಿ ಹಳ್ಳಿಗೂ ಪ್ರತಿ ಒಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಪ್ರತಿ ಒಂದು ಮನ್ಯಾಗ
ಕಾರ್ಯಕರ್ತರು ಏನ್ ಅಲ್ಲೋಲ್ ಕಲ್ಲೋಲ್ ಆಗಿದ್ರಲ್ಲ ಸರ ಅವ್ರ ಕೈ ಮುಗಿದು ಕಾಲು ಬಿದ್ದು ಆ ಒಂದು ಪುಣ್ಯಾತ್ಮ ವಿನೋದ ಸೊಟ್ಟಿಗೆ 1 ಲಕ್ಷ ವೋಟ್ ಕೊಡ್ಸೋಲಿ ಸಫಲ ಆಗ್ಯಾರ ಸರ್. ಈಗ ಅದು ಈ ರಿಸಲ್ಟ್ ನಿಮ್ಗೆ ನಾಳೆ ಟಿಕೆಟ್ ಕೊಟ್ರೆ ಸಫಲ ಆಗುತ್ತೆ ಇವ್ರಿಗೂ ಗ್ಯಾರಂಟಿ ಸರ್. 100ಕ್ಕೆ 500% ಸಫಲ ಆಗೋದು ಅಷ್ಟೇ ಅಲ್ಲ ಸರ, ಗೆದ್ದು ಗೆಲ್ತಾರ. ಇಡೀ ಸಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದೊಳಗ ಪ್ರತಿಯೊಂದು ಹಳ್ಳಿಗೂ ಸರ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಜೆಡಿಎಸ್ ಪಕ್ಷಾತೀತವಾಗಿ ಪಟಾಣ ಅನ್ನಕತ್ತಾರ ಸರ್. ಯಾಕಂತಂದ್ರ ಆ ಮನುಷ್ಯ ಎಲ್ಲರಿಗೂ ಸ್ಪಂದನೆ ಮಾಡ್ತಾನ, ಎಲ್ಲರಿಗೂ ಸಹಾಯ ಮಾಡ್ತಾನ, ಎಲ್ಲರಿಗೂ ಯಾವುದೇ ಕೆಲಸ ಇರಲಿ ಬೈದು ಬುದ್ಧಿ ಹೇಳ್ತಾರ ಸರ್. ಉದಾಹರಣೆ ಹೇಳ್ಕೊಂತ ತವ್ರ ಮಳಲಿ ಒಳಗ್ ಸರ ಬಿಜೆಪಿ ಕಾಂಗ್ರೆಸ್ ಅಂತಕ್ಕಂತಂದ ಹೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೋಡಿನ ಸಂಬಂಧ ಜಗಳ ನಡೆದಿತ್ತು ಸರ್ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಅದ್ರೊಳಗೆ ಸರ್ ವಿಶೇಷವಾಗಿ ಬಿಜೆಪಿ ಕಾರ್ಯಕರ್ತರ ಬಂದ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರ ಒಂದು ಹೋಟೆಲ್ನೊಳಗೆ ಕುತ್ಕೊಂಡು ಅವರನ್ನೇ ಭೇಟಿಯಾಗಿ ಇವ್ರ ಕಡೆಯಿಂದ ಮಾರ್ಗದರ್ಶನ ತಗೊಂಡು ಇವತ್ತು ನಮ್ಮ ಊರಾಗ ಸರ ಬಿಜೆಪಿ ಕಾರ್ಯಕರ್ತ ರಸ್ತೆ ಮಾಡಿಸ್ಯಾರ ಸರ್. ಯಾಕಂತಂದ್ರೆ ಸರ ಪಕ್ಷಾತೀತವಾಗಿ ಅದು ಲೀಗಲ್ ಆಗೈತಪ್ಪ ಅದನ್ನ ಮಾಡ್ರಿ ಅಂತೇಳಿ ಅಧಿಕಾರಿಗಳು ಹೇಳಿದ್ರು ಸರ್.